ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನೋಲಾಗ್ಸ್. ಫ್ರೆಂಡ್ಸ್, ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 16 ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಬೆಳಿಗ್ಗೆ ಎದ್ದು ಎಕ್ಸಸೈಸ್ನ ಮಾಡ್ಕೋತಾ ಇದ್ದೀನಿ. ಎಕ್ಸಸೈಸ್ ಮಾಡಬೇಕಾದ್ರೆ ಅನ್ನಿಸ್ತು ಕೆಲವೊಬ್ಬರು ಸ್ಟೆಪ್ ಬೈ ಸ್ಟೆಪ್ ಎಕ್ಸಸೈಸ್ ಯಾವ ರೀತಿ ಮಾಡ್ಕೋತೀರಾ ಅದನ್ನು ತೋರಿಸಿ, ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಡ್ತಿದ್ದೆ ವಿಡಿಯೋನ, ಅದನ್ನು ತೋರಿಸಿ ಅಂತ ಕೇಳ್ತಿದ್ರು. ಹಾಗಾಗಿ ನೋಡೋಣ, ಟ್ರೈ ಮಾಡೋಣ ಇವತ್ತು ಒಂದು ಎಕ್ಸಸೈಸ್ನ ಮಾಡಿ ತೋರಿಸೋಣ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅದನ್ನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಎರಡು ಕಾಲನ್ನ ಹಿಂದೆ ಚಾಚಿ ಮಂಡಿ ಮೇಲೆ ಯಾವ ರೀತಿ ಮಂಡಿ ಊರಿ ಕೂತಿದ್ದೀನಿ ಅದೇ ರೀತಿ ನೀವು ಮಂಡಿ ಮೇಲೆ ಕೂತ್ಕೋಬೇಕು. ನೆಕ್ಸ್ಟು ಮುಂದಕ್ಕೆ ಬಾಗಿ ನಮ್ಮ ಎರಡು ಕೈಗಳನ್ನು ಕೂಡ ಈ ರೀತಿ ಚಾಚಿ ಈ ಒಂದು ಎಕ್ಸಸೈಸ್ನ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಅಂದರೆ ನನಗೆ ಅಷ್ಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಯಾವ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಆ ರೀತಿ ನೀವು ಮಾಡ್ಕೋತು ಅಂತ ಅಂದರೆ ನಮ್ಮ ಏನು ಕೆಳೊಟ್ಟೆ ಅಂತ ಹೇಳ್ತೀವಲ್ಲ, ಅಂದರೆ ಹೊಟ್ಟೆಯ ಕೆಳಭಾಗ ನಾವು ಹೇಳ್ತೀವಲ್ಲ ಅದು ಕರಗ್ತಾ ಬರುತ್ತೆ. ಅಂದರೆ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ, ಹೊಟ್ಟೆಯಲ್ಲಿರ್ತಕ್ಕಂಥ ಒಂದು ಫ್ಯಾಟ್ ಇರುತ್ತಲ್ಲ ಅದೆಲ್ಲ ಕರಗ್ತಾ ಬರುತ್ತೆ. ಹಾಗಾಗಿ ಈ ರೀತಿ ಒಂದು ಎಕ್ಸಸೈಸ್ನ ಮಾಡ್ಕೋತು ಅಂತ ಅಂದರೆ ನಮ್ಮದು ಎಷ್ಟೇ ದಪ್ಪ ಇದ್ರೂ ಹೊಟ್ಟೆ ಕಡಿಮೆ ಆಗುತ್ತೆ. ಮತ್ತು ನಾವು ಈ ರೀತಿ ಸ್ಟ್ರೆಚ್ನ ಮಾಡ್ತಾ ಬಂತು ಅಂತ ಅಂದರೆ ನೀವು ಈ ಎಕ್ಸಸೈಸ್ನ ಮಾಡಿ ನೋಡಿ. ಈ ಎಕ್ಸಸೈಸ್ ಮಾಡಬೇಕಾದ್ರೆ ನಿಮಗೆ ಯಾವ ರೀತಿ ಸ್ಟ್ರೆಚ್ ಆಗುತ್ತೆ ನಿಮ್ಮ ದೇಹ ಮತ್ತು ನಮ್ಮ ಹೊಟ್ಟೆ ಭಾಗದಲ್ಲಿ ಯಾವ ರೀತಿ ಎಳ್ತಾ ಬರುತ್ತೆ ಅಂತ ಗೊತ್ತಾಗುತ್ತೆ. ಈ ಒಂದು ಎಕ್ಸಸೈಸ್ನ ನೀವು ಬೆಳಿಗ್ಗೆ ಒಂದು 50 ಟೈಮ್ಸ್, ಸಂಜೆ ಒಂದು 50 ಟೈಮ್ಸ್, ಅಂದರೆ ಡೈಲಿ ಒಂದು 100 ಟೈಮ್ಸ್ ಮಾಡ್ಕೋತು ಅಂತ ಅಂದರೆ ಅದರ ಎಫೆಕ್ಟಿವ್ ನಿಮಗೆ ಮಾರ್ನಿಂಗ್ಗೆ ಗೊತ್ತಾಗುತ್ತೆ. ಅಂದರೆ ಕೆಳಗಡೆ ಹೊಟ್ಟೆ ಎಳ್ತಾ ಬರುತ್ತೆ, ನೋವು ಬರುತ್ತೆ, ಸ್ವಲ್ಪ ನೋವು ಬರುತ್ತೆ, ಅದರದ್ದೇನು ತೊಂದರೆ ಏನಿಲ್ಲ. ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಹಂಗಾಗಿ ಸ್ವಲ್ಪ ನೋವು ಬರುತ್ತೆ. ಇನ್ನು ಅಭ್ಯಾಸ ಆಗ್ತಾ ಒಂದು 3-4 ಡೇಸ್ ಆದಮೇಲೆ ಬೆಳಿಗ್ಗೆ ಒಂದು 100 ಸಲ ಮತ್ತು ಸಂಜೆ ಒಂದು 100 ಸಲ ಮಾಡ್ಕೋತು ಅಂತ ಅಂದರೆ ನಿಮ್ಮ ಹೊಟ್ಟೆನ ನೀವು ಆರಾಮಾಗಿ ಒಂದು ತಿಂಗಳಲ್ಲಿ ಕರಗಿಸ್ಕೊಬಿಡ್ಬೋದು. ಇದನ್ನು ಕಂಟಿನ್ಯೂಸ್ ಮಾಡಿ. ನೀವು ಬೇರೆ ಏನಾದರೂ ಎಕ್ಸಸೈಸ್ ಮಾಡ್ಕೊಳ್ಳಿ, ಅದ್ರ ಜೊತೆ ಈ ಎಕ್ಸಸೈಸ್ನ ಮಾಡ್ಕೋತು ಅಂತ ಅಂದರೆ ನೀವು ಆರಾಮಾಗಿ ನಿಮ್ಮ ಹೊಟ್ಟೆ ಭಾಗನ ಕರಗಿಸ್ಕೋಬೋದು. ಮತ್ತು ನಿಮ್ಮ ಹಿಪ್ಸು ಕೂಡ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಕೈ ಮೇಲೆ ನಮ್ಮ ಭಾರ ಬಿದ್ದಾಗ, ನಮ್ಮ ದೇಹದ ಭಾರನೂ ಕೂಡ ಕೈ ಮೇಲೆ ಬೀಳ್ತು ಅಂದಾಗ ತೋಳಲ್ಲಿರ್ತಕ್ಕಂಥ ಫ್ಯಾಟು ಕೂಡ ಕಡಿಮೆಯಾಗಿ ತೋಳು ಕೂಡ ಕಡಿಮೆ ಆಗುತ್ತೆ. ಅಂದರೆ ಹೆಣ್ಮಕ್ಳಿಗೆ ಸಾಮಾನ್ಯ ಹಿಪ್ಸು ಮತ್ತು ಹೊಟ್ಟೆ ಭಾಗ, ತೋಳು ಭಾಗನೇ ಜಾಸ್ತಿ ಇರೋದು, ಹಾಗಾಗಿ ಅದು ಕೂಡ ಕಡಿಮೆ ಆಗುತ್ತೆ. ಇನ್ನು ಫ್ರೆಂಡ್ಸ್, ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಬೆಲ್ಲಿ ಫ್ಯಾಟೇ ಜಾಸ್ತಿ ಇರೋದು ಅಂತ ಅಂದರೆ ಹೊಟ್ಟೆ ಭಾಗನೇ ಜಾಸ್ತಿ ದಪ್ಪ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಾನು ನಮ್ಮ ಹೊಟ್ಟೆನ ಹೇಗೆ ಕರಗಿಸ್ಕೊಳ್ಳೋದು, ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಮೊದಲು ಹೊಟ್ಟೆ ಕರಗಿದ್ರೆ ಸಾಕು ಕಣಪ್ಪ, ಅದಾದಮೇಲೆ ಬೇಕಾದರೆ ಕೈ ಕಾಲೆಲ್ಲ ಸಣ್ಣ ಆಗಲಿ, ಹೊಟ್ಟೆ ಸಣ್ಣ ಕಾಣಿಸ್ಬೇಕು, ಸೀರೆ ಉಟ್ಕೊಂಡೋ ಇಲ್ಲಾಂದರೆ ಡ್ರೆಸ್ ಹಾಕೊಂಡೋಗೋ ಜಾಸ್ತಿ ಎತ್ತಾಗ್ತಂಗೆ ಕಾಣಿಸಿದೆ ಹೊಟ್ಟೆ ಭಾಗ. ನನಗೂ ಕೂಡ ಹಂಗೆ ಅನಿಸುತ್ತೆ. ಅದಕ್ಕೆ ನಾನು ಜಾಸ್ತಿ ಸೀರೆ ಹಾಕಲ್ಲ, ಡ್ರೆಸ್ ಹಾಕಿದ್ರೂ ಕೂಡ ನಾನು ವೇಲಿಂದ ಕವರ್ ಮಾಡಿಬಿಡ್ತೀನಿ, ಇಲ್ಲ ಅಂದರೆ ಜರ್ಕಿನ್ ಹಾಕೊಳ್ಳೋದು, ಜಾಕೆಟ್ ಹಾಕೊಳ್ಳೋದು ಏನಾದರೂ ಒಂದು ಮಾಡ್ತೀನಿ. ಹಾಗಾಗಿ ಸೈಡ್ ಓಪನ್ ಟಾಪ್ಸ್ ಅಂತೂ ತಗೊಳ್ಳೋದೇ ಇಲ್ಲ, ನಾನು ಹಾಕೊಳ್ಳೋದೇ ಅಂಬ್ರೆಲಾ ಟೈಪ್ ಟಾಪ್ಸು. ಅದರಲ್ಲಿ ನರಿಗೆ ಇರುತ್ತಲ್ಲ, ಹಾಗಾಗಿ ಅಷ್ಟು ಹೊಟ್ಟೆ ಕಾಣಿಸಲ್ಲ ದಪ್ಪ ಅಂತ ಹೇಳ್ಬಿಟ್ಟು ನನ್ನ ಹೊಟ್ಟೆನ ನಾನು ಆ ರೀತಿ ಕವರ್ ಮಾಡ್ತೀನಿ. ಇನ್ನು ಯಾರೆಲ್ಲ ಈ ರೀತಿ ಮಾಡ್ತೀರಾ, ನಿಮಗೂ ಕೂಡ ಅನಿಸುತ್ತೆ ನಾನು ಇದೇ ರೀತಿ ಅಲ್ವಾ ಮಾಡೋದು ಅಂತ. ಇನ್ನು ನಮಗೇನು ಗೊತ್ತಾ, ಸಿಸರಿನ್ ಆಗಿರುತ್ತೆ, ಇಲ್ಲಾಂದರೆ ನಾರ್ಮಲ್ ಡೆಲಿವರಿ ಆಗಿರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಹೊಟ್ಟೆ ಹಿಗ್ಗಿರುತ್ತೆ. ಆ ಟೈಮಲ್ಲಿ ನಾವು ಅದು ಮಗು ಆದಮೇಲೆ, ಡೆಲಿವರಿ ಆದಮೇಲೆ ಏನು ಮಾಡ್ತೀವಿ ಅಂತ ಅಂದರೆ ಬಾಣಂತನ ಟೈಮಲ್ಲಿ ನಾವು ಸರಿಯಾಗಿ ಹೊಟ್ಟೆ ಕಟ್ತಾ ಇರೋದು, ಮತ್ತು ನಾವು ಒಂದು 6 ತಿಂಗಳು ಆದಮೇಲೆ ಮಗು ಪೋಷಣೆ ಮಾಡೋ ಒಂದು 6 ತಿಂಗಳು ಬಾಣಂತನ ಟೈಮಲ್ಲೇ ಒಂದು 6 ತಿಂಗಳು ಆದಮೇಲೆ ಸ್ವಲ್ಪ ನಮ್ಮ ವೆಯ್ಟ್ ಲಾಸ್ ಬಗ್ಗೆ ನಾವು ಕೇರ್ ತೊಗೊಬಿಡ್ತು ಅಂತ ಅಂದರೆ ಆರಾಮಾಗಿ ನಾವು ನಮ್ಮ ಬೆಳ್ಳಿ ಫ್ಯಾಟು ಮತ್ತು ನಮ್ಮ ವೆಯ್ಟ್ನು ಕೂಡ ಕಡಿಮೆ ಮಾಡ್ಕೋಬೋದು. ಅಂದರೆ ಹಸಿ ಮೈ ಇರುತ್ತಲ್ಲ, ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ನಾವು ಏನಾದರೂ ಆ ಟೈಮಲ್ಲಿ ನೆಗ್ಲೆಕ್ಟ್ ಮಾಡ್ತು ಅಂತ ಅಂದರೆ ಅದು ಹಾಗೇ ಉಳ್ಕೊಬಿಡುತ್ತೆ ಮತ್ತು ಕರಗಿಸೋದು ತುಂಬಾ ಕಷ್ಟ ಆಗುತ್ತೆ. ಇನ್ನು ಫ್ರೆಂಡ್ಸ್, ಮದುವೆಗೆ ಮುಂಚೆ, ಅದಾದಮೇಲೆ, ಮದುವೆ ಆದಮೇಲೆ ಇನ್ನೂ ಯಾರಿಗೆ ಮಕ್ಕಳು ಆಗಿರಲ್ಲ ಅಂಥವ್ರು ಕೂಡ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಯಾಕಪ್ಪ ಅಂತ ಅಂದರೆ ಮಗು ಆದಮೇಲೆ, ಅಂದರೆ ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಹೊಟ್ಟೆ ಏನು ಹಿಗ್ಗಿರುತ್ತೆ, ಮತ್ತು ಅನೇಕ ರೀತಿಯ ಮೆಡಿಷನ್ಸ್ ಎಲ್ಲ ತೊಗೊಂಡಿರ್ತೀವಿ, ಇಂಜೆಕ್ಷನ್ ಎಲ್ಲ ತೊಗೊಂಡಿರ್ತೀವಿ. ಅಂದರೆ ಮಗು ಗ್ರೋತ್ಗೋಸ್ಕರ ನಾವು ಇಂಜೆಕ್ಷನ್ನು, ಪೌಡರ್ಸು ಮತ್ತು ಟ್ಯಾಬ್ಲೆಟ್ಸು ಎಲ್ಲ ತೊಗೊಂಡಿರ್ತೀವಿ. ಹಾಗಾಗಿ ಕೆಲವೊಬ್ಬರು ಮಾತ್ರೆ ಮೆಡಿಷನ್ ಎಲ್ಲ ತೊಗೊಳ್ತು ಅಂತ ಅಂದ್ರೂ ಕೂಡ ದಪ್ಪ ಆಗ್ತಾರೆ, ಆಟೋಮೆಟಿಕ್ಕಾಗಿ ದಪ್ಪ ಆಗ್ತಾರೆ, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ದಪ್ಪ ಆಗ್ತಾರೆ. ಆವಾಗ ಸ್ವಲ್ಪ ಆಫ್ಟರು ನಾವು ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಎಲ್ಲ ಆದಮೇಲೆ ವೆಯ್ಟ್ ಲಾಸ್ ಮಾಡ್ಕೋತೀವಿ ಅಂತ ಅಂದಾಗ ಸ್ವಲ್ಪ ನಮಗೆ ಅಷ್ಟು ಬೇಗನೆ ರಿಸಲ್ಟ್ ಸಿಗಲ್ಲ. ಇನ್ನು ಮದುವೆಗೆ ಮುಂಚೆ, ಮದುವೆ ಆದಮೇಲೆ ಇನ್ನೂ ಯಾರಿಗೆಲ್ಲ ಮಕ್ಕಳಾಗಿರಲ್ಲ ಅಂಥವ್ರು ಬೇಗನೆ ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೋದು. ದಪ್ಪ ಇತ್ತು ಅಂತ ಅಂದರೆ ಅಂಥವ್ರು ಬೇಗನೆ ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೋದು. ಅಂಥವರಿಗೆ ನಿಮಗೆ ಬಾಡಿ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ. ನಮಗೇನಕ್ಕೆ ಅಂತ ಅಂದರೆ ಸ್ವಲ್ಪ ಬಾಡಿ ಸಪೋರ್ಟ್ ಸಿಗಲ್ಲ ಅಂತ ಅಂದರೆ ನಮಗೆ ಒಂದು ಸಿಸರಿಂಗೋ ನಾರ್ಮಲ್ಲೋ ಏನೋ ಒಂದು ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಸಿಸರಿನೋ ನಾರ್ಮಲ್ಲೋ ಏನೋ ಒಂದು ನಮ್ಮಲ್ಲಿ ಒಂದು
ಮನುಷ್ಯನಲ್ಲಿ ಒಂದು ಜೀವ ಉಡುತ್ತೆ ಅಂತ ಅಂದರೆ, ಒಂದು ಹೆಣ್ಣಲ್ಲಿ ಒಂದು ಜೀವ ಉಡುತ್ತೆ ಅಂದರೆ, ಜೀವದಲ್ಲಿ ಜೀವ ಬರುತ್ತೆ ಅಂತ ಅಂದರೆ ಎಷ್ಟು ಶ್ರಮ ಇರುತ್ತೆ, ಎಷ್ಟು ಕಷ್ಟಪಟ್ಟಿರ್ತೀವಿ ನಾವು, ಎಷ್ಟು ಶಕ್ತಿ ನಮ್ಮಿಂದ ಲಾಸ್ ಆಗಿರುತ್ತೆ. ಆ ಶಕ್ತಿ ಎಲ್ಲ ಕಡಿಮೆ ಆಗಿರುತ್ತಲ್ವ, ಆವಾಗ ನಾವು ಅನ್ಕೋತೀವಿ ನಮ್ಮ ದೇಹದಲ್ಲಿ ಒಂದು ಶಕ್ತಿ ಕಮ್ಮಿ ಆಯಿತು, ನಮಗೆ ಒಂದು ಎನರ್ಜಿ ಹೋದಂಗೆ ಆಯಿತು, ಒಂದು ಆಪ್ರೇಷನ್, ಒಂದು ಸಿಸರಿನ್ನು, ಏನೋ ಒಂದು ನಾರ್ಮಲ್ ಡೆಲಿವರಿನ ಏನೋ ಒಂದು ಆಯಿತು ಅಂತ ಅಂದರೆ ಒಂದು ಶಕ್ತಿ ಕಡಿಮೆ ಆದಂಗೆ ನಮಗೆ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡೋದು ನಮ್ಮ ದೇಹ ಕಡಿಮೆ ಮಾಡಿರುತ್ತೆ. ಹಾಗಾಗಿ ಒಂದು ಹೆಣ್ಣು ಮಗು ಆದಮೇಲೆ ಏನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿರ್ತಾಳೆ, ಅವಳಿಗೆ ಸ್ವಲ್ಪ ಅಂದರೆ ಜಾಸ್ತಿ ಏನಿಲ್ಲ, ಸ್ವಲ್ಪ ರಿಸಲ್ಟ್ ಲೇಟಾಗಿ ಬರ್ಬೋದು. ಮತ್ತು ಫ್ರೆಂಡ್ಸ್, ಒಂದು ಮಗು ಇತ್ತು ಅಂತ ಅಂದ್ರೇ ಹೊಟ್ಟೆ ಅಷ್ಟು ಎಕ್ಸ್ಪೆಂಡ್ ಆಗಿರುತ್ತೆ. ಇನ್ನು ನನಗಿದ್ದಿದ್ದು ಟ್ವಿನ್ಸ್ ಬೇಬೀಸು, ಹಾಗಾಗಿ ನನಗೆ ಇನ್ನೆಷ್ಟು ಹೊಟ್ಟೆ ಹಿಗ್ಗಿರಬೇಡ. ನಾನು ಎಷ್ಟು ಪ್ರಯತ್ನಪಟ್ಟು ಕೆಲವು ದಿನಗಳಲ್ಲಿ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಡಯಟ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡ್ಕೊಂಡಿದ್ದೆ, ಮತ್ತು ಯಥಾ ಪ್ರಕಾರ ಅದೇ ಸ್ಥಿತಿಗೆ ಬಂದೆ. ನಾವು ಸ್ಟಾರ್ಟಿಂಗೆ ನಮ್ಮ ಬೆಳ್ಳಿ ಫ್ಯಾಟ್ನ ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅದನ್ನು ನೀವು ಫಸ್ಟಿಗೆ ಮೈಂಡಲ್ಲಿ ಇಟ್ಕೋಬೇಕು. ಓವರಾಲ್ ನಮ್ಮ ಬಾಡಿ ವೆಯ್ಟ್ ಕಮ್ಮಿ ಆದಮೇಲೆ ನಮಗೆ ಬೆಳ್ಳಿ ಫ್ಯಾಟ್ ಅನ್ನೋದು ಕರಗೋದು. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ಪು ನಾವು ಹೋಗೋಣ, ಜಾಸ್ತಿ ಯೋಚನೆ ಮಾಡೋದು ಬೇಡ. ಒಂದು ವೆಯ್ಟ್ ಲಾಸ್ ಜರ್ನಿ ಈಗ ಸ್ಟಾರ್ಟ್ ಆಗಿದೆ, ಇನ್ನು ಮುಂದೆ ತುಂಬಾ ಇದೆ. ಇನ್ನು ನಾನು ವೆಯ್ಟ್ ಲಾಸ್ ಜರ್ನಿಲಿ ನನ್ನ ವಿಡಿಯೋ ಬಗ್ಗೆ ಅಂದರೆ ನಾನು ಏನು ರೊಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ತಿಳಿಸ್ತಾ ಇಲ್ಲ. ನೀವು ವಿಡಿಯೋ ಮುಖಾಂತರ ನೋಡ್ಕೋಬೋದು ನಾನು ಏನೇನು ತಗೋತಾ ಇದ್ದೀನಿ ಅಂದರೆ, ಟೈಮಿಂಗ್ಸ್ ಗೊತ್ತಿರೋದ್ರಿಂದ ನಿಮಗೆ ಗೊತ್ತಾಗೋಗುತ್ತೆ ನಾನು ಯಾವ್ಯಾವ ಟೈಮಲ್ಲಿ ಏನೇನು ತಗೋತಾ ಇದ್ದೀನಿ ಅಂತ. ಹಾಗಾಗಿ ನಮ್ಮ ಮನೆಯವರು ಮಧ್ಯಾಹ್ನ ಚೀಸ್ ಹಾಕ್ಕೊಂಡು ಎಗ್ ಆಮ್ಲೆಟ್ ಮಾಡ್ಕೊಂಡಿರೋದ್ರಿಂದ, ಒಳ್ಳೊಳ್ಳೆ ಫುಡ್ ತಿಂತೀಯ ಡಯಟ್ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗೈತೆ ಮಾಡ್ಕೊಂಡಿರೋದು ಅಂತೇಳಿ ಅವರು ಕೂಡ ಇಸ್ಕೊಂಡು ತಿಂತಾಯಿದ್ರು, ನೀವು ನೋಡಿದ್ರಲ್ಲ ವೀಡಿಯೋದಲ್ಲಿ. ಹಾಗಾಗಿ ವೆಯ್ಟ್ ಲಾಸ್ ಮಾಡ್ಕೋತು ಅಂದರೆ ಏನೋ ಒಂಥರ ಆ ಜರ್ನಿಲಿ ಏನೋ ಒಂಥರ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಫುಡ್ಡು ಮತ್ತು ಟೇಸ್ಟಿಯಾಗಿರ್ತಕ್ಕಂಥ ಫುಡ್ಡು ಎಲ್ಲ ತಿಂತಾ ಇರ್ತೀವಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಜಲಸ್ ಆಗಿಬಿಟ್ಟೈತಿ, ಚೆನ್ನಾಗಿರೋ ಫುಡ್ ಎಲ್ಲ ಮಾಡ್ಕೊ ತಿಂತಾಳೆ ಅಂತ. ಅಂದರೆ ಅವ್ರಿಗೂ ಮಾಡ್ಕೊಡ್ತೀನಿ, ಬಟ್ ನಾನು ಮಾಡ್ಕೊಳ್ಳೋ ಸ್ವಲ್ಪ ಡಿಫ್ರೆಂಟ್ ಅಲ್ವಾ. ಹಂಗಾಗಿ ಇನ್ನು ನೆಕ್ಸ್ಟ್ ನಾನಿಲ್ಲಿ ಬ್ಲಾಕ್ ಕಾಫಿನ ಕುಡ್ಕೊಂಡು ವಾಕ್ಗೆ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಡೇ 16ನ ವೆಯ್ಟ್ ಲಾಸ್ ಜರ್ನಿ ವೀಡಿಯೋನ ಮುಗಿಸ್ಕೊತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ರಿ, ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೇ ಸಪೋರ್ಟ್ ಮಾಡಿ.